ಹಾಯ್ ಕನ್ನಡ ಬೈದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾದಂತಹ ಮಾಹಿತಿ ಮತ್ತೆ ಗುಡ್ ನ್ಯೂಸ್ ಕೂಡ ಹೇಳಬಹುದಾಗಿರುವಂತದ್ದು 2025ರ ಒಂದು ಕೆಸೆಟ್‌ಗೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನು ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದ್ದು ಸೊ ಅಪ್ಲಿಕೇಶನ್‌ನಲ್ಲಿ ಸಮಸ್ಯೆಗಳಾಗಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನು ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ಬೈದ ಯೂಟ್ಯೂಬ್ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಿ ಕೂಡಲೇ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಮರೀದೆ ವಿಡಿಯೋ ಶೇರ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಮಾಹಿತಿಗಾಗಿ ಕನ್ನಡ ಬೈದ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ಸ್ಟಾಗ್ರಾಮ್ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇರುತ್ತೆ. ಅದರ ಒಂದು ಸೌಲಭ್ಯನ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ಹೆಚ್ಚುವರಿ ಮಾಹಿತಿಗೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನಾಗಿದೆ ಅಂತ ತಿಳಿಸುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಸೆಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಒಂದು 25ನೇ ತಾರೀಕಿನಂದು ಒಂದು ಮಾಹಿತಿನ ಕೂಡ ಇಲಾಖೆಯವರು ಪ್ರಕಟ ಮಾಡಿದ್ರು. ಆ ಒಂದು ಕೆಸೆಟ್ ಅಪ್ಲಿಕೇಶನ್‌ಗೆ ಸಂಬಂಧಪಟ್ಟಂತೆ ಕೆಸೆಟ್ ಅಪ್ಲಿಕೇಶನ್‌ನ ಒಂದು ಯಾವಾಗಿಂದ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ವಿದ್ಯಾರ್ಥಿಗಳು ನಂತರದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಒಂದು ಗೈಡೆನ್ಸ್ ಅನ್ನು ಪ್ರಕಟ ಮಾಡಿದ್ರು. ನಂತರದಲ್ಲಿ ಮಾಹಿತಿನ ಕೂಡ ಪ್ರಕಟ ಮಾಡಿದ್ರು ಯಾವಾಗಿಂದ ಅಪ್ಲಿಕೇಶನ್ ಹಾಕಬಹುದು ಅಂತ. ಸೊ ಒಂದು 28ನೇ ತಾರೀಕು ಅಂತ ಮಾಹಿತಿನ ಕೊಟ್ಟರು. ನಂತರ 29, 30 ಇದೇ ತರ ಎಲ್ಲ ಹೋಯಿತು. ಸೊ ಅದರ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಅಂತೂ ಸೆಪ್ಟೆಂಬರ್ 1ನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಶುರು ಆಗಿರುವಂತದ್ದಾಗಿತ್ತು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಅರ್ಜಿನ ಶುರು ಮಾಡಿದ್ರಲ್ಲ ಸೊ ಅದಕ್ಕೆ ಕೊನೆಯ ದಿನಾಂಕ ಅರ್ಜಿನ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕು 2025 ಅಂತ ನಿಗದಿ ಮಾಡಿದ್ರು ಏನೋ ನೋಟಿಫಿಕೇಶನ್ ಅಲ್ಲಿ. ಸೊ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದಿನಾಂಕ ಎಲ್ಲ ನೋಡ್ಕೋಬಹುದಾಗಿರುತ್ತೆ. ನವೆಂಬರ್ ತಿಂಗಳ 2ನೇ ತಾರೀಕಿನಂದು ಪರೀಕ್ಷೆ ಇರತಕ್ಕಂತ ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿನ ಸಲ್ಲಿಸುವಂತ ದಿನಾಂಕ ಕೊನೆಯ ದಿನಾಂಕ ಏನಿತ್ತಲ್ಲ ಸೆಪ್ಟೆಂಬರ್ 19, 2025 ಅಂತ ನಿಗದಿ ಮಾಡಿದ್ರು. ಸೊ ಅಂದ್ರೆ ಕೆಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡುವಂತೆ ಮನವಿನ ಕೊಟ್ಟಂತ ಪಕ್ಷದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇದೀಗ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ದಿನಾಂಕವನ್ನು ವಿಸ್ತರಣೆ ಮಾಡಿರುವಂತದ್ದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ವಿಸ್ತರಣೆಗೊಂಡಿರುವಂತ ದಿನಾಂಕ ಎಲ್ಲಿ ತನಕ ಇರುತ್ತೆ ಅಂದ್ರೆ ಸೆಪ್ಟೆಂಬರ್ ತಿಂಗಳ 24, 2025 ತನಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್‌ಗಳನ್ನು ಹಾಕಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಅನ್ನು ಮಾಡ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು 2025ರವರೆಗೆ ಅವಕಾಶ ಇರುತ್ತೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕೃತ ನೋಟಿಫಿಕೇಶನ್ ಕೂಡ ಪ್ರಕಟ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ನಿರ್ಬಂಧಗಳಾಗಿರ್ಬೋದು ಅಂದ್ರೆ ಅರ್ಹತಾ ನಿರ್ಬಂಧನೆಗಳಾಗಿರ್ಬೋದು, ನಂತರದಲ್ಲಿ ಪರೀಕ್ಷಾ ದಿನಾಂಕಗಳಾಗಿರ್ಬೋದು, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್‌ಗೆ ಸಂಬಂಧಪಟ್ಟ ಹೆಚ್ಚುವರಿ ಮಾಹಿತಿಗಳನ್ನು ಒಂದು ಆಗಸ್ಟ್ ತಿಂಗಳ 25ನೇ ತಾರೀಕಿನಿಂದ ಏನು ಪ್ರಕಟ ಮಾಡಿದ್ರಲ್ಲ ಆ ಒಂದು ನೋಟಿಫಿಕೇಶನ್ ಒಂದೆಲ್ಲ ತಿಳಿಸಲಾಗಿದೆ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಆ ನೋಟಿಫಿಕೇಶನ್ ಕೂಡ ವೀಕ್ಷಣೆ ಮಾಡ್ಕೊಂತ ಇರಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇದು ಕೊನೆಯ ಬಾರಿ ಅವಕಾಶವನ್ನು ವಿಸ್ತರಣೆ ಮಾಡ್ತಿರೋದಾಗಿರುತ್ತೆ. ಮತ್ತೆ ವಿಸ್ತರಣೆ ಮಾಡೋದಿಲ್ಲ. ಇದೆ ಕೊನೆಯ ಅವಕಾಶ ಆಗಿರ್ತಕ್ಕಂಥ ಮತ್ತೆ ಯಾವುದು ವಿಸ್ತರಣೆ ಆಗುವುದಿಲ್ಲ ದಿನಾಂಕದಲ್ಲಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿ. ನಿಮಗೆ ನಿಮ್ಮ ಸ್ನೇಹಿತರು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ.